ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಬಾಗಲಕೋಟೆ ವಿದ್ಯಾರ್ಥಿನಿ ಅಂಕಿತಾಗೆ ಈಗ 625 ರ್ಯಾಂಕನ್ನು ಕೂಡ ಇನ್ಫ್ಯಾಕ್ಟ್ ಅಂಕವನ್ನು ಕೂಡ ಪಡೆಯುವ ಮೂಲಕ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಮಳ್ಳಿಗೇರಿ ಮುರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿ. ಒಟ್ಟಾರೆ ಇವತ್ತಿನ ಫಲಿತಾಂಶವನ್ನು ನೋಡ್ತಾ ಇದ್ದರೆ ಸುಮಾರು 73% ಫಲಿತಾಂಶ ಬಂದಿದೆ. ಬಾಗಲಕೋಟೆಯ ವಿದ್ಯಾರ್ಥಿನಿ ಈಗ ರಾಜ್ಯಕ್ಕೆ ನಂಬರ್ 1 ಬಂದಿದ್ದಾರೆ. ಒಟ್ಟು 8,69,968 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು. 4,41,910 ವಿದ್ಯಾರ್ಥಿಗಳು, 4,28,058 ವಿದ್ಯಾರ್ಥಿನಿಯರು ಪರೀಕ್ಷೆಯನ್ನು ಬರೆದಿದ್ದರು. ಈಗ ಫಲಿತಾಂಶ ಪ್ರಕಟವಾಗಿದೆ. ಉಡುಪಿ ಜಿಲ್ಲೆ ಮೊದಲ ಸ್ಥಾನದಲ್ಲಿದ್ದರೆ ಯಾದಗಿರಿ ಜಿಲ್ಲೆ ಕೊನೆ ಸ್ಥಾನದಲ್ಲಿದೆ. ಈ ಸ್ಥಾನಮಾನಗಳು ವ್ಯತ್ಯಾಸ ಆದರೂ ಕೂಡ ಶೈಕ್ಷಣಿಕವಾಗಿ ಒಂದು ಅದನ್ನು ಅನಾಲಿಸಿಸ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸರ್ಕಾರ ಆಗಲಿ ಅಥವಾ ಇಲಾಖೆ ಆಗಲಿ, ಪ್ರಮುಖವಾಗಿ ಶಿಕ್ಷಣ ಇಲಾಖೆ ಆಗಲಿ ಈ ಬಗ್ಗೆ ಖಂಡಿತವಾಗಲೂ ಮುತುವರ್ಜಿಯನ್ನು ವಹಿಸಲೇಬೇಕಾಗತ್ತೆ. ಯಾಕಂದರೆ ಪ್ರತಿ ಬಾರಿ ಕೂಡ ಒಂದು ಜಿಲ್ಲೆಯ ಶೈಕ್ಷಣಿಕ ಗುಣಮಟ್ಟ ಕುಸಿತ ಬರ್ತಾ ಇದೆ ಅಂದರೆ ಅಲ್ಲಿ ಏನೋ ಲೋಪದೋಷ ಕಂಡು ಬರ್ತಾ ಇದೆ. ಹೀಗಾಗಿ ಆ ವಿದ್ಯಾರ್ಥಿಗಳಿಗೆ ನೆರವಿನ ಹಸ್ತವನ್ನು ನೀಡಲೇಬೇಕಾಗತ್ತೆ. ಹೀಗಾಗಿ ಸರ್ಕಾರ ಇರ್ಬೋದು, ಇಲಾಖೆ ಇರ್ಬೋದು, ಈ ಒಂದು ನಿಟ್ಟಿನಲ್ಲಿ ಯಾದಗಿರಿ ಜಿಲ್ಲೆಗೆ ವಿಶೇಷವಾದಂಥ ಒಂದು ಪ್ರಾತಿನಿಧ್ಯವನ್ನು ಅಥವಾ ವಿಶೇಷವಾದಂಥ ಒಂದು ಗಮನವನ್ನು ಕೊಡಲೇಬೇಕಾಗತ್ತೆ. ಯಾದಗಿರಿ ಜಿಲ್ಲೆಗೋಸ್ಕರ ವಿಶೇಷವಾದಂಥ ಒಂದು ಮಾಡೆಲನ್ನು, ವಿಶೇಷವಾದಂಥ ಒಂದು ಪದ್ಧತಿಯನ್ನು ರೂಢಿ ಮಾಡಿ ಆ ಒಂದು ಜಿಲ್ಲೆಯ ಶೈಕ್ಷಣಿಕವಾಗಿ ಮೇಲೆತ್ತಕ್ಕೆ ಸಾಕಷ್ಟು ಪ್ರಯತ್ನ ಮಾಡೋದು ಒಳಿತು ಅನ್ನುವಂಥ ಒಂದು ಅಂಕಿಅಂಶ ನಮಗೆ ಲಭ್ಯವಾಗ್ತದೆ. ಯಾಕೆಂದರೆ ಇದು ಮೊದಲ ಬಾರಿ ಅಲ್ಲ, ಸಾಕಷ್ಟು ಬಾರಿ ಕೂಡ ಇದೇ ರೀತಿಯಂಥ ವ್ಯತ್ಯಾಸ ಆಗಿತ್ತು. ಈಗ ರಾಜ್ಯಕ್ಕೆ ಉಡುಪಿ ಮತ್ತೆ ಪ್ರಥಮ ಜಿಲ್ಲೆಯಾಗಿ ಅಂದರೆ ಇಡೀ ಫಲಿತಾಂಶದಲ್ಲಿ ಮೊದಲ ಸ್ಥಾನವನ್ನು ಉಡುಪಿ ಜಿಲ್ಲೆ ಪಡೆದಿದೆ. ಅದೇ ರೀತಿ ಬೇರೆ ಬೇರೆ ಅಂಕಿಅಂಶಗಳನ್ನು ನೋಡ್ತಾ ಇದ್ದರೆ ಬೇರೆ ಬೇರೆ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಒಟ್ಟಾರೆ ಈ ಅಂಕಿಅಂಶಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ. ಈಗಾಗಲೇ ಅದರ ರಿಸಲ್ಟನ್ನು ನೋಡೋದಾದರೆ KARRE ರಿಸಲ್ಟ್ ಅಥವಾ KARResult.nic.in ಇಲ್ಲೂ ಕೂಡ ನೀವು ನೇರವಾಗಿ ನಿಮ್ಮ ಫಲಿತಾಂಶವನ್ನು ವಿದ್ಯಾರ್ಥಿಗಳು ಗಮನಿಸ್ಬೋದಾಗತ್ತೆ. ಅದೇ ರೀತಿ KSEEB KCEEB.KAR.nic.in ಇಲ್ಲೂ ಕೂಡ ತಮ್ಮ ಫಲಿತಾಂಶವನ್ನು ನೀವು ನೋಡ್ಬೋದಾಗುತ್ತೆ. ಈಗಾಗಲೇ ಫಲಿತಾಂಶ ಪ್ರಕಟವಾಗಿರುವಂಥ ಫಲಿತಾಂಶವನ್ನು ಈಗಾಗಲೇ ವೆಬ್ಸೈಟ್ನಲ್ಲೂ ಕೂಡ ಹಾಕಲಾಗಿದೆ. ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಹೆಚ್ಚಿನ ಡೀಟೇಲ್ಸ್ಗಳು ಕೂಡ ಬರ್ತಾ ಇದೆ. ಈ ಎಲ್ಲ ವಿವರಗಳನ್ನು ನೋಡ್ತಾ ಇದ್ದರೆ 73% ಫಲಿತಾಂಶ ಬಂದಿದೆ. ಹೀಗಾಗಿ ಬೇರೆ ಬೇರೆ ರೀತಿಯಾದಂಥ ಫಲಿತಾಂಶಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಇನ್ನು ಮಳ್ಳಿಗೇರಿ ಮುರಾರ್ಜಿ ವಸತಿ ಶಾಲೆ ವಿದ್ಯಾರ್ಥಿನಿ ಈಗ ರಾಜ್ಯಕ್ಕೆ ಪ್ರಥಮ ಬಂದಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅದೇ ರೀತಿ ಅಂಕಿತಾ ಬಸಪ್ಪ ಬಾಗಲಕೋಟೆ 625ಕ್ಕೆ 625 ಅಂಕವನ್ನು ಕೂಡ ಪಡೆಯೋ ಮೂಲಕ ಹೆಚ್ಚಿನ ಅಂಕವನ್ನು ಪಡೆದಿದ್ದಾರೆ. ಅದೇ ರೀತಿ ಮೇಧಾ ಪಿ ಶೆಟ್ಟಿ ಬೆಂಗಳೂರು ಅವರು 624 ಅಂಕವನ್ನು ತೆಗೆದುಕೊಂಡಿದ್ದಾರೆ. ಹರ್ಷಿತಾ DM ಮಧುಗಿರಿಯ ವಿದ್ಯಾರ್ಥಿನಿ 624 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿ ಚಿನ್ಮಯಿ ದಕ್ಷಿಣ ಕನ್ನಡದ ವಿದ್ಯಾರ್ಥಿ 624 ಅಂಕಗಳನ್ನು ಪಡೆದಿದ್ದಾರೆ. ಸಿದ್ಧಾಂತ್ ಚಿಕ್ಕೋಡಿಯ ವಿದ್ಯಾರ್ಥಿ 625ಕ್ಕೆ 624 ಅಂಕಗಳನ್ನು ಪಡೆದಿದ್ದಾರೆ. ಇನ್ನು ದರ್ಶನ್, ಚಿನ್ಮಯ್, ಶ್ರೀರಾಮ್ ಇವರೆಲ್ಲೂ ಕೂಡ ಸಿಡ್ಸಿ ಮೂಲದವರು 624 ಅಂಕಗಳನ್ನು ಪಡೆದು ಟಾಪರ್ಸ್ ಆಗಿದ್ದಾರೆ. ಅಂಕಿತಾ ಬಸಪ್ಪ ಬಾಗಲಕೋಟೆಯ ವಿದ್ಯಾರ್ಥಿನಿ 625ಕ್ಕೆ 625 ಅಂಕವನ್ನು ಹಾಕುವ ಮೂಲಕ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಗಳಿಸಿದ್ದಾರೆ. ಇದು ಜ್ಞಾನಸುಧಾ ಅಂತ 625ಕ್ಕೆ 624 ಅಂಕಗಳನ್ನು ಈ ವಿದ್ಯಾರ್ಥಿನಿ ತೆಗೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ವಿಶೇಷವಾದಂಥ ಫಲಿತಾಂಶ ವಿದ್ಯಾರ್ಥಿನಿಯರ ಸಹಜವಾಗಿ ಮೇಲುಗೈ ಇದೆ. ಇದರ ಜೊತೆಗೆ ಒಳ್ಳೊಳ್ಳೆ ಫಲಿತಾಂಶಗಳು ಕೂಡ ಬಂದಿದೆ. ವಿದ್ಯಾರ್ಥಿಗಳು ಹೆಚ್ಚಾಗಿ ಆಸಕ್ತಿ ವಹಿಸಿ ಒಳ್ಳೊಳ್ಳೆ ಮಾರ್ಕ್ಸ್ಗಳನ್ನು ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ 600ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿರುವಂಥ ಒಂದು ಅಂಕಿಅಂಶವನ್ನು ಈ ಬಾರಿ ನಾವು ನೋಡ್ಬೋದಾಗುತ್ತೆ. ಹೀಗಾಗಿ ಫಲಿತಾಂಶದ ದೃಷ್ಟಿಯಿಂದ 600ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಈ ಬಾರಿ ಹೆಚ್ಚಾಗಿ ಕಾಣಸಿಗ್ತಾ ಇದೆ. ಇದೊಂದು ವಿಶೇಷವಾದಂಥ ಡೆವಲಪ್ಮೆಂಟ್. ಅಟ್ ದ ಸೇಮ್ ಟೈಮ್ ಕೇವಲ ದಕ್ಷಿಣ ಕನ್ನಡ ಸೇರಿದಂತೆ ಉಡುಪಿ ಭಾಗಕ್ಕೆ ಮಾತ್ರ ಸೀಮಿತವಾದಂಥ ಉತ್ತಮ ಫಲಿತಾಂಶಗಳು ಈಗ ಬೇರೆ ಬೇರೆ ಭಾಗದಲ್ಲಿ ಅಂದರೆ ಸಾಂಪ್ರದಾಯಿಕವಾಗಿ ಎಲ್ಲಿ ವೀಕ್ ಆಗಿದ್ವು ಶೈಕ್ಷಣಿಕವಾಗಿ ಅಂಥ ಜಿಲ್ಲೆಗಳಲ್ಲೂ ಕೂಡ ಉತ್ತಮವಾದಂಥ ಫಲಿತಾಂಶಗಳು ಈಗ ಕಾಣಸಿಗ್ತಾ ಇದೆ. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ. ಆದರೆ ಯಾದಗಿರಿ ಮಟ್ಟಿಗೆ ಹೇಳೋದಾದರೆ ಯಾದಗಿರಿ ನಿಜಕ್ಕೂ ಕೂಡ ಬೇಸರವಾಗುತ್ತೆ. ಅಲ್ಲಿನ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಒಂದು ನೆರವು ಅಗತ್ಯ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗುತ್ತೆ. ಅದು ಶೈಕ್ಷಣಿಕವಾಗಿ ವ್ಯವಸ್ಥೆ ಲೋಪದೋಷ ಇದೆಯೋ, ಟೀಚಿಂಗ್ ಪ್ಯಾಟರ್ನಲ್ಲಿ ಲೋಪದೋಷ ಇದೆಯೋ, ಅಥವಾ ವಿದ್ಯಾರ್ಥಿಗಳ ಕಲಿಕಾ ಆಸಕ್ತಿ ಮೇಲೆ ಏನಾದರೂ ಪ್ರಭಾವ ಇದೆಯೋ, ಇದೆಲ್ಲ ಏನೇ ದೋಷಗಳಿದ್ದರೂ ಕೂಡ ಇದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ
ವಿಶೇಷವಾಗಿ ಯಾದಗಿರಿಯತ್ತ ಹೆಚ್ಚಿನ ಒಲವನ್ನು ತೋರಿಸಿ ಅಲ್ಲಿನ ವಿದ್ಯಾರ್ಥಿಗಳಿಗೋಸ್ಕರನೇ ಅಥವಾ ಅಲ್ಲಿನ ಶಿಕ್ಷಕರಿಗೋಸ್ಕರ ಪ್ರಮುಖವಾಗಿ ಆ ಭಾಗದ ಶಿಕ್ಷಕರ ಕಲಿಸುವಿಕೆಯ ಸಾಮರ್ಥ್ಯದ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಗಳಿವೆ. ಹೀಗಾಗಿ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಹೆಚ್ಚಿನ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಇದರ ಜೊತೆಗೆ ಫಲಿತಾಂಶವನ್ನು ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಪಟ್ಟಿಯನ್ನು ಇನ್ಫ್ಯಾಕ್ಟ್ ಅವರ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ, ಎಲ್ಲಿ ಊರವರದ್ದು ಸಂಪೂರ್ಣವಂತ ವಿವರ ಸಿಗ್ತಾ ಇದೆ. ಉಡುಪಿ 94% ಆಗಿದ್ದರೆ ದಕ್ಷಿಣ ಕನ್ನಡ 92%, ಶಿವಮೊಗ್ಗ ಕೂಡ ಉತ್ತಮ ಫಲಿತಾಂಶ ಇದೆ. ಕೊಡಗು ಜಿಲ್ಲೆಯಲ್ಲಿ 88% ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 86% ಆಗಿದೆ. ಅದೇ ರೀತಿ ಹಾಸನ ಕೂಡ 86% ಆಗಿದೆ. ಮೈಸೂರು 85%, ಸಿರಸಿ ಶೈಕ್ಷಣಿಕ ಜಿಲ್ಲೆ 84% ಆಗಿದೆ. ಚಿಕ್ಕಮಗಳೂರು 83%, ವಿಜಯಪುರ 79%, ಬಾಗಲಕೋಟೆ 77% ಆಗಿದೆ. ಇನ್ನು ಉಡುಪಿ ಎಂದಿನಂತೆ ಮೊದಲಿಗೆ ಮತ್ತೆ ಬಂದಿದೆ. ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಶೈಕ್ಷಣಿಕ ಕಲಿಕಾ ಸಾಮರ್ಥ್ಯ ಏನಿದೆ ಅದು ಹೆಚ್ಚಾಗಿ ಮೊದಲಿಂದಲೂ ಕೂಡ ಕಾಂಪಿಟೆನ್ಸಿ ಸ್ಪಿರಿಟ್ ತುಂಬ ಜಾಸ್ತಿ ಇರುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಶೈಕ್ಷಣಿಕ ಸಂಸ್ಥೆಗಳು ಕೂಡ ಆರಂಭದಿಂದ ಆ ಭಾಗದಲ್ಲಿ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಹೀಗಾಗಿ ಆ ಶೈಕ್ಷಣಿಕ ವ್ಯವಸ್ಥೆ ಚೆನ್ನಾಗಿದೆ. ಇದು ಒಂದು ಕಾರಣ ಇರ್ಬೋದು. ಉಡುಪಿ ಮತ್ತು ದಕ್ಷಿಣ ಕನ್ನಡ ಯಾವಾಗಲೂ ಪ್ರಥಮ ಬರುವಂಥದ್ದು ಅಥವಾ ಹೆಚ್ಚಿನ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವಂಥದ್ದು ಅದು ಒಂದು ಕಾರಣ ಇರ್ಬೋದು. ಅದನ್ನು ಹೊರತಾಗಿ ಬೇರೆ ಬೇರೆ ಭಾಗದಲ್ಲಿ ನಾವು ನೋಡೋದಾದರೆ ಆ ಭಾಗದಲ್ಲೂ ಕೂಡ ಅಂದರೆ ಕೊಡಗು ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಹಾಸನ ಇರ್ಬೋದು, ಪ್ರಮುಖವಾಗಿ ಅನೇಕ ಭಾಗದಲ್ಲಿ ಇವತ್ತಿಗೂ ಕೂಡ ಶಾಲಾ ವ್ಯವಸ್ಥೆ, ಶೈಕ್ಷಣಿಕ ವ್ಯವಸ್ಥೆ ಸಂಪೂರ್ಣವಾಗಿಲ್ಲ. ಅಂಥದ್ರಲ್ಲೂ ಕೂಡ ಉತ್ತಮ ಫಲಿತಾಂಶ ಬಂದಿದೆ ಅಂದರೆ ನಿಜಕ್ಕೂ ಕೂಡ ಒಳ್ಳೆಯ ಬೆಳವಣಿಗೆ. ಇನ್ನು ಚಿಕ್ಕಮಗಳೂರು 83% ಅಷ್ಟು ಈಗಾಗಲೇ ಪರ್ಸೆಂಟಷ್ಟು ಪಾಸ್ಔಟ್ ಆಗಿದ್ದರೆ, ಉಡುಪಿ ಜಿಲ್ಲೆ 94% ಪಾಸ್ಔಟನ್ನು ತೋರಿಸಿ ರಾಜ್ಯಕ್ಕೆ ಪ್ರಥಮ ಜಿಲ್ಲೆಯಾಗಿ ಹೊರಮಿದೆ. ಇನ್ನು ಚಿನ್ಮಯ್ 624 ಅಂಕವನ್ನು ಗಳಿಸಿ ಮೊದಲ ಸ್ಥಾನದಲ್ಲಿದ್ದರೆ, ರಾಜ್ಯಕ್ಕೆ ಮೊದಲು ಬಂದಂಥ ವಿದ್ಯಾರ್ಥಿನಿ ಅಂಕಿತಾ 625ಕ್ಕೆ 625 ಅಂಕಗಳನ್ನು ಗಳಿಸಿ ಈಗ ನಂಬರ್ 1 ಆಗಿದ್ದಾರೆ, ರಾಜ್ಯಕ್ಕೆ ನಂಬರ್ 1 ಆಗಿದ್ದಾರೆ. ಅದೇ ರೀತಿ ಸಹನಾ 624 ಅಂಕಗಳನ್ನು ಗಳಿಸಿ ಅವರು ಕೂಡ ಉತ್ತಮವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಒಂದು ವಿಶೇಷವಾದಂಥ ಮೈಲ್ ಸ್ಟೋನ್ ಇದು. ಯಾಕೆಂದರೆ ಜೀವನದಲ್ಲಿ ಶೈಕ್ಷಣಿಕವಾಗಿ ನೀವು ಮೇಲ್ಗಡೆ ಹೋಗ್ತಾ ಇದ್ದಂತೆ, ಇನ್ನಷ್ಟು ಕಲಿಕೆ ಮಾಡ್ತಾ ಇದ್ದಂತೆ ಪ್ರತಿ ಸಂದರ್ಭದಲ್ಲೂ ಕೂಡ ನಿಮ್ಮ ಮಾರ್ಕ್ಸ್ ಏನಿರುತ್ತೆ ಅದರಲ್ಲೂ ಕೂಡ 10ನೇ ತರಗತಿಯ ಮಾರ್ಕ್ಸ್ ಅತ್ಯಂತ ಉತ್ತಮ ಸಾಧನೆಗೆ ಅನುಕೂಲವಾಗುತ್ತೆ. ಉನ್ನತ ಕಾಂಪಿಟೇಷನ್ ಇರುವಂಥ ಕ್ಷೇತ್ರಗಳಿಗೆ ಹೋಗೋದಂಥ ಸಂದರ್ಭದಲ್ಲೂ ಕೂಡ ಈ ಮಾರ್ಕ್ಗಳು ಅಥವಾ ಈ ಅಂಕಗಳು ಅತ್ಯಂತ ಮುಖ್ಯವಾಗುತ್ತೆ. ಹೀಗಾಗಿ 625, 624 ಈ ರೀತಿಯಂಥ ನಂಬರ್ಗಳನ್ನು, ಈ ಥರ ಮಾರ್ಕ್ಸ್ಗಳನ್ನು ನೋಡೋದಕ್ಕೆ ಸಹಜವಾಗಿಯೇ ಖುಷಿ ಆಗುತ್ತೆ. ಬಹುಶಃ ಪಾಲಕರಿಗೆ, ಪೋಷಕರಿಗೂ ಕೂಡ ಒಂದು ಖುಷಿ ಆಗುತ್ತೆ. ಸರ್ಕಾರಿಯ ಆ ಭಾಗದ ವಿದ್ಯಾರ್ಥಿಗಳಿಗೂ ಕೂಡ ಅಥವಾ ಶಿಕ್ಷಕರಿಗೂ ಕೂಡ ಒಂದು ವಿಶೇಷವಾದಂಥ ಒಂದು ಸಂದರ್ಭ. ಆ ಶಾಲೆಯ ವಿದ್ಯಾರ್ಥಿಗಳಿಗೆ, ಆ ಶಾಲೆಯ ಶಿಕ್ಷಕರಿಗೆ, ಆಡಳಿತ ಮಂಡಳಿಗೆ ಒಂದು ಖುಷಿ ಕೊಡುವಂಥ ಒಂದು ಸಾಧನೆ ಇದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಮಾರ್ಕ್ಸ್ಗಳು ಸಹಜವಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟದ ಅಥವಾ ಉತ್ತಮ ಸಾಧನೆಗೆ ಇನ್ನಷ್ಟು ಅನುಕೂಲ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಓವರಾಲ್ ಆಗಿ ನೋಡೋದಾದರೆ ಈಗಾಗಲೇ ಸಹಜವಾದಂಥ ಕೆಲವೊಂದಿಷ್ಟು ಅನುಮಾನಗಳಿತ್ತು. ಅಂದರೆ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಪರ್ಫಾರ್ಮೆನ್ಸ್ ಬಗ್ಗೆ ಅನೇಕ ಅನುಮಾನಗಳನ್ನು ಅನೇಕರು ವ್ಯಕ್ತಪಡಿಸಿದರು. ಆದರೆ ಆ ಭಾಗದಲ್ಲಿ ಈಗ ಉತ್ತಮವಾದಂಥ ಸಾಧನೆ ವ್ಯಕ್ತವಾಗಿದೆ. ರೈಟ್, ರಾಜ್ಯಕ್ಕೆ ಮೊದಲು ಬಂದಿರುವಂಥ ವಿದ್ಯಾರ್ಥಿನಿ ಅಂಕಿತಾ ಈಗ ದೂರವಾಣಿ ಮೂಲಕ ನಮ್ಮ ಜೊತೆ ಜಾಯ್ನ್ ಆಗಿದೆ. ಅಂಕಿತಾ, ಕಂಗ್ರ್ಯಾಚುಲೇಷನ್ಸ್. ಮೊದಲನೇದಾಗಿ ಒಳ್ಳೆಯ ಸಾಧನೆ, ನಿಜವಾಗ್ಲೂ ಖುಷಿ ಆಗುತ್ತೆ. 625ಕ್ಕೆ 625 ಮಾರ್ಕ್ಸು ಕೂಡ ತೆಗೆದುಕೊಳ್ಳೋದು ಅಂದರೆ ಅಷ್ಟು ಸುಲಭ ಏನಲ್ಲ. ಈ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ತಾವೇನು ಹೇಳ್ತೀರಂದರೆ, ನೀವು ಮೊದಲೇ ಪ್ರಿಪೇರ್ ಆಗಿದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ? ಸರ್, ಮೊದಲನೇದಾಗಿ ತುಂಬ ಖುಷಿ ಆಯಿತು ಸರ್. ಮನೆಯಲ್ಲಿ ಆಯಿತು, ಟೀಚರ್ಸ್ಗೆ ಆಯಿತು, ತುಂಬ ಖುಷಿ ಆಯಿತು ಸರ್. ಎಕ್ಸ್ಪೆಕ್ಟೇಷನಿಗೆ ಬಂದುಬಿಟ್ರೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ 100% 99% ಏನೋ ಇತ್ತು. ಆದರೂ ಕೂಡ 1% ಎಲ್ಲೋ ಸ್ವಲ್ಪ ಡೌಟ್ ಹೊಡಿತಿತ್ತು. ಆದರೂ ತುಂಬ ಖುಷಿ ಆಯಿತು ಸರ್. ರೈಟ್, ಯೂಶಲಾಗಿ ನಾವೆಲ್ಲ ಕೇಳ್ತೀವಿ ಪ್ರಿಪ್ರೇಷನ್ ಹೇಗೆ ಮಾಡಿದ್ರಿ ಅಂತ. ನೀವು ನೋಡ್ತಾರ ನಿಮ್ಮ ಸಾಧನೆಗಳನ್ನು ನೋಡ್ತಾರ ನಿಜಕ್ಕೂ ಕೂಡ ಯಾವುದೇ ಪೋಷಕರಿಗಾಗಲಿ ಅಥವಾ ಶಿಕ್ಷಕರಿಗಾಗಲಿ ಖುಷಿ ತರುವಂಥ ವಿಚಾರ. ಪ್ರಿಪೇರ್ ತುಂಬ ಹೇಗೆ ಮಾಡಿದ್ರಿ ಅಂದರೆ ನೀವು ಕಲಿಕೆ, ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಥರನೇ ಅನೇಕರು ಮಾರ್ಕ್ಸ್ ತೊಗೋಬೇಕು ಅಂತ ಬಯಸ್ತಾ ಇರ್ತಾರೆ. ಹೀಗಾಗಿ ಅವ್ರಿಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ, ಯಾವ ಥರ ಓದಬೇಕು ಅಂತ? ಅಂದರೆ ಓದೋ ಅನ್ನೋದು ಸಿಕ್ಕಾಪಟ್ಟೆ ಟೆನ್ಷನ್ನು ಆಗಬಾರ್ದು, ಅದನ್ನು ಪ್ರೆಷರೂ ಕೂಡ ಆಗಬಾರ್ದು, ಎಂಜಾಯ್ ಮಾಡ್ತಾ ಕಲಿಬೇಕು. ನೀವು ಯಾವ ರೀತಿ ಓದ್ತಾ ಇದ್ರಿ? ಹೌದು ಸರ್, ಅಂದರೆ ಮೊದಲನೇದಾಗಿ ನನಗೆ ಯಾವುದೇ ರೀತಿಯಾದಂಥ ಈಗ ಒಂಥರ ಪ್ರೆಷರ್ ಇರಲಿಲ್ಲ ಸರ್ ಮನೆ ಕಡೆಯಿಂದ. ಯಾಕಂದರೆ ನೀನು ಇಷ್ಟೇ ಮಾಡು ಅನ್ನೋಂಥ ಮನೆಯಲ್ಲಿ ಯಾವುದೇ ಪ್ರೆಷರ್ ಇರಲಿಲ್ಲ ಸರ್. ಆದರೆ ನಾವು ಒಂದೇ ದಿನ ತುಂಬಾ ಹೊತ್ತು ಓದ್ಬಿಟ್ಟು, ಅಂದ್ರೆ ಒಂದಿನ 8 ಗಂಟೆ ಗಂಟ್ಲೆ ಎಲ್ಲ ಓದ್ಬಿಟ್ಟು ಮಾರನೇ ದಿನ ಓದ್ದೇನೆ ಕೂತ್ಕೊಂಡ್ರೆ ಅದಕ್ಕೆ ಓದು ಅನ್ನಲ್ಲ ಸರ್. ಅದ್ರ ಬದಲಾಗಿ ಪ್ರತಿದಿನ ನಾನು ಬರೀ 2 ಗಂಟೆ, 1 ಗಂಟೆ, 3 ಗಂಟೆ ಇಷ್ಟೇ ಅದನ್ನೇ ದಿನ ಪಾಲಿಸ್ತಿದ್ದೆ ಸರ್, ಇಷ್ಟೇ. ರೈಟ್. ಯೂಶಲ್ ಆಗಿ ಏನ್ ಮಾಡ್ತಾರೆ, ಎಕ್ಸಾಮ್ ಬರುವಂತ ಸಂದರ್ಭದಲ್ಲಿ ಲಾಸ್ಟ್ 1 ವಾರ ಒಟ್ಟಾಗಿ ಓದ್ಬಿಡೋದು, ಆಮೇಲೆ ಇದ್ದಕ್ಕಿದ್ದಂಗೆ ಎಕ್ಸಾಮ್ಸ್ಗೆ ಹೋಗೋದು. ಆ ಒಂದು ಪ್ಯಾಟರ್ನ್ ಬದಲಾಗಿ ದಿನನಿತ್ಯ ಓದಬೇಕು ಅಂತೀರಾ?
ಸರ್ ದಿನನಿತ್ಯ ಓದೋದು ತುಂಬಾ ಬೆಸ್ಟ್ ಸರ್. ರೈಟ್ ರೈಟ್. ಮೊದಲನೇದಾಗಿ ನಾವು ಜಾನ್ಯುವರಿ ಫೆಬ್ರವರಿ ವರ್ಗುನು ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಪೂರ್ತಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಆ ನಂತರ ಫೆಬ್ರವರಿ ಮಾರ್ಚ್ ಅಲ್ಲೆಲ್ಲ ರಿವಿಷನ್ಸ್ ಮಾಡ್ಕೋಬೇಕು ಸರ್. ಆವಾಗ್ಲೇ ಹೋಗಿ ಎಲ್ಲ ಅರ್ಥ ಮಾಡ್ಕೋತೀನಿ ಅಂದ್ರೆ ಕಷ್ಟ ಆಗುತ್ತೆ ಸರ್. ರೈಟ್ ರೈಟ್. ಆಮೇಲೆ ಈ ಪ್ರಿಪ್ರೇಟರಿ ಎಕ್ಸಾಮ್ಸ್ಗಳು ಬೇರೆ ಬೇರೆ ಈ ಸ್ಕೂಲ್ಸ್ಗಳಲ್ಲೂ ಕೂಡ ಹೆಚ್ಚಿನ ವ್ಯವಸ್ಥೆ ಇರುತ್ತೆ. ಅಂದರೆ ಜಾಸ್ತಿ ಪರೀಕ್ಷೆ ಬರೆದಷ್ಟು, ಜಾಸ್ತಿ ಪ್ಯಾಟರ್ನ್ ಕೊಟ್ಟಷ್ಟು, ಅಥವಾ ಜಾಸ್ತಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಷ್ಟು ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ನಿಮ್ಮ ಶಾಲಾ ವ್ಯವಸ್ಥೆ ಹೇಗಿತ್ತು? ಶಾಲೆಯಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ ಸಹಜವಾಗಿಯೇ. ಶಾಲೆಯಲ್ಲಿ ಹೇಗಿತ್ತು ಅಂದರೆ ಕಲಿಸಿದಂಥ ರೀತಿ? ಸರ್ ಶಾಲೆಯಲ್ಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ರು ಸರ್. ಅಂದ್ರೆ ಯಾವುದೇ ಒಂದು 6 ವಿಷಯ ಅದಾವಂದ್ರು 6 ವಿಷಯದ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ಸ್ ನ ತಂದು ಕೊಟ್ಟು, ಯಾವ್ದಾದ್ರು ಟಾಪಿಕ್ ಅರ್ಥ ಆಗ್ಲಿಲ್ಲ ಅಂದ್ರೆ ಸ್ಮಾರ್ಟ್ ಕ್ಲಾಸ್ ಅಲ್ಲಿ ತೋರಿಸಿ, ಆದ್ರೆ ಒಟ್ ನಮ್ಗೆ ಆ ಒಂದು ವಿಷಯದ ಬಗ್ಗೆ ಅರ್ಥ ಆಗೋವರೆಗೂ ಬಿಡ್ತಿದ್ದಿಲ್ಲ. ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿತ್ತು ಟೀಚರ್ಸ್. ರೈಟ್ ರೈಟ್. ಅಂದ್ರೆ ಶಾಲೆಯಲ್ಲಿ ಸಹಜವಾಗಿ ಖುಷಿ ಇದೆ. ಈಗ ಎಲ್ಲ ಕಾಲ್ ಮಾಡ್ತಾ ಇದ್ದಾರಾ ಶಿಕ್ಷಕರು? ಎಲ್ಲ ಕಾಲ್ ಮಾಡಿದ್ದಾರೆ ಸರ್. ರೈಟ್ ರೈಟ್. ಮನೇಲೂ ಕೂಡ ಹಬ್ಬದ ವಾತಾವರಣ ಇದೆ. ಅಪ್ಪ ಅಮ್ಮ ಏನ್ ಹೇಳ್ತಾರೆ? ಅಪ್ಪ ಅಮ್ಮ ಎಲ್ಲ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಸರ್. ಹಾಗಾದ್ರೆ ನೀವೀಗ ಪಾರ್ಟಿ ಕೊಡಿಸ್ಬೇಕು ಎಲ್ರಿಗೂ ಜೋರಾಗಿ. ಈಗ ಅದೇ ಸರ್, ಈಗ ಎಲ್ರಿಗೂ ಪಾರ್ಟಿನೇ ಕೊಡ್ಸೋದು. ರೈಟ್. ಮುಂದೆ ಏನು ಮಾಡಬೇಕು ಅಂತಿದ್ದೀರಾ? ಈಗ ಈ ಒಂದು ಅಂಕಿಅಂಶ ಅಥವಾ ಈ ಒಂದು ಅಂಕ ಏನಿದೆ ಪ್ರಮುಖವಾಗಿ ಮುಂದೆ ಉನ್ನತ ವ್ಯಾಸಂಗಕ್ಕೆ ತುಂಬ ಅನುಕೂಲ. ಅಂದರೆ SSLC ಮಾರ್ಕ್ಸ್ ಏನಿರುತ್ತೆ ತುಂಬ ಹೆಲ್ಪ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ನೀವು ಏನು ನಿರ್ಧಾರ ಮಾಡಿದಿರಿ? ಏನು ಆಯ್ಕೆ ಮಾಡ್ಕೋಬೇಕು? ಸೈನ್ಸ್ ಅಥವಾ ಯಾವ ಫೀಲ್ಡನ್ನು ಆಯ್ಕೆ ಮಾಡ್ಕೋಬೇಕು ಅಂತಿದ್ದೀರಿ? ಸರ್ PUC ಸೈನ್ಸ್ ಮಾಡಬೇಕು ಸರ್. PUC ಸೈನ್ಸ್. ಯಾಕೆ PUC ಸೈನ್ಸ್? ಅಂದರೆ ಮೊದಲಿಂದಲೂ ಕೂಡ ಡಿಸೈಡ್ ಮಾಡಿದ್ರಾ? ಇಲ್ಲ ಸರ್, ಮೊದಲಿಂದನೂ ನನಗೆ ಸೈನ್ಸ್ ಮ್ಯಾಥ್ಸ್, ಅದರಲ್ಲೂ ಮ್ಯಾಥ್ಸ್ ಸಬ್ಜೆಕ್ಟ್ ಅಂದರೆ ತುಂಬ ಫೇವ್ರೇಟು. ಅದರ ಮತ್ತು ಸೈನ್ಸು ಮ್ಯಾಥ್ಸ್ ಫೇವ್ರೇಟ್ ಇರುತ್ತೆ, ಸೈನ್ಸ್. ರೈಟ್. ಈಗ ಮುಂದೆ ಏನಾಗಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ ನೀವು? ಅಂದರೆ ಸೈನ್ಸಲ್ಲಿ ಯಾವ ಸಬ್ಜೆಕ್ಟ್ ತೊಗೋತೀರಿ? ಯಾಕೆಂದರೆ ನಿಮ್ಮ ಅಂಕಗಳನ್ನು ನೋಡ್ತಾ ಇದ್ದರೆ ತುಂಬ ಮೆರಿಟ್ ಇದೆ, ಟ್ಯಾಲೆಂಟು ಕೂಡ ಇದೆ. ಹೀಗಾಗಿ ಮುಂದಿನ ಸಾಧನೆ ಮಾಡಬೇಕು ಅಂದರೆ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋತೀರಿ? ಏನಾಗಬೇಕು ಅಂದ್ಕೊಂಡಿದ್ದೀರಿ? ಸರ್ IAS ಆಫೀಸರ್ ಆಗಬೇಕು ಸರ್. ರೈಟ್. IAS ಆಫೀಸರ್ ಆಗಬೇಕು ಅನ್ನೋ ಅದಕ್ಕೆ ಈಗಾಗಲೇ ಪ್ರಿಪ್ರೇಷನ್ಸ್ ಮಾಡ್ತಿದ್ದೀರಾ? ಇನ್ನೂ ಇಲ್ಲ ಸರ್, ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ಸರ್. ರೈಟ್. ವೆರಿ ಇಂಪಾರ್ಟೆಂಟ್ಲಿ ಒಂದು ಪ್ರಶ್ನೆ ಕೇಳಲೇಬೇಕು. ಈಗಾಗಲೇ ಓದೋದು ಒಂದು ಭಾಗ, ಬಟ್ ಇವತ್ತಿನ ಕಾಲದಲ್ಲಿ ಅಷ್ಟೇ ದೊಡ್ಡ ಡಿಸ್ಟರ್ಬೆನ್ಸು ಕೂಡ ಇದೆ. ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಮೊಬೈಲ್ ಫೋನ್ಗಳಿರ್ಬೋದು. ಅದಕ್ಕೆ ನೀವು ಹೇಗೆ ಟೈಮ್ ಕೊಡ್ತಾ ಇದ್ರಿ ಅಥವಾ ಅದನ್ನು ದೂರ ಇಡ್ತಿದ್ರಾ? ಏನು ಮಾಡ್ತಾ ಇದ್ರಿ? ಅದು ವೆರಿ ಇಂಪಾರ್ಟೆಂಟ್. ಇವತ್ತು ಎಲ್ಲರೂ ಹೇಳ್ತಿದ್ದಾರೆ ಜಾಸ್ತಿ ಫೋನ್ ಯೂಸ್ ಮಾಡಬಾರ್ದು ವಿದ್ಯಾರ್ಥಿಗಳು, ಓದೋಕ್ಕಾಗಲ್ಲ ಅಂತ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರ್ ನಾನು ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಮೊದಲನೇದಾಗಿ ಫೋನ್ ಕಾಲ್ಸ್ ಎಲ್ಲ ಅಲೌಡ್ ಇರ್ಲಿಲ್ಲ ಸರ್. ಫೋನ್ ಅಲ್ಲಿ ಇದೆಲ್ಲ ಫೋನನ್ನೇ ಅಲೌಡ್ ಇರ್ಲಿಲ್ಲ ಸರ್. ಆದ್ರೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಾದ್ರೆ ನಾವು ಯೂಟ್ಯೂಬ್ ಅಲ್ಲಿ ಈ ತರ ವಿಡಿಯೋಸ್ ಅನ್ನ ಜಾಸ್ತಿ ನೋಡ್ತಿದ್ವಿ ಸರ್. ರೈಟ್ ರೈಟ್. ಈ ಸೋಷಿಯಲ್ ಮೀಡಿಯಾ ಅಂದರೆ ನೀವು ಯಾವ ರೀತಿ ನೋಡ್ತೀರಿ ಆ್ಯಸ್ ಎ ಸ್ಟೂಡೆಂಟ್ ಆಗಿ? ಸೋಷಿಯಲ್ ಮೀಡಿಯಾನ ಯಾವ ರೀತಿ? 2 ಆಪ್ಷನ್ಸ್ ಇದೆ. ನೀವು ಎಂಟರ್ಟೈನ್ ಬೇಕು ಅಂದರೆ ಎಂಟರ್ಟೈನ್ಮೆಂಟು ಇದೆ, ಅಟ್ ದ ಸೇಮ್ ಟೈಮ್ ಎಜುಕೇಷನ್ಸು ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಅದು ಕೂಡ ಇದೆ. ಸೊ ಆ್ಯಸ್ ಎ ವಿದ್ಯಾರ್ಥಿಯಾಗಿ, ಈಗ ರ್ಯಾಂಕ್ ಬಂದಿರುವಂಥ ವಿದ್ಯಾರ್ಥಿಯಾಗಿ ಸೋಷಿಯಲ್ ಮೀಡಿಯಾನ, ಮೊಬೈಲ್ ಫೋನ್ನ ಹೇಗೆ ಯೂಸ್ ಮಾಡಬೇಕು ಅಂತ ತಾವು ಸಲಹೆ ಕೊಡ್ತೀರಿ ನಿಮ್ಮ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ? ಸರ್ ಸದ್ಯಕ್ಕೆ ಅದೆಲ್ಲ ಜಾಸ್ತಿ ಯೂಸ್ ಮಾಡದೇ ಇದ್ರೆ ಬೆಟರ್ ಅಂತ ಅನ್ಸುತ್ತೆ. ಯಾಕಂದ್ರೆ ಡಿಸ್ಟ್ರಾಕ್ಷನ್ಸ್ ತುಂಬಾ ಆಗುತ್ತೆ ಸರ್. ರೈಟ್. ಇನ್ನು ನೆಕ್ಸ್ಟ್ ಮುಂದಿನ ವರ್ಷ ಕೂಡ ಬರ್ತಾರೆ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ, ಈ ಭಾಗಕ್ಕೆ ಎಕ್ಸಾಮ್ ಬರೀತಾರೆ. ಅವ್ರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಮತ್ತೆ ಎಕ್ಸಾಮ್ ಬರೆಯೋರಿಗೆ? ಅವರಿಗೆ ಏನಿಲ್ಲ ಸರ್, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಹಾರ್ಡ್ ವರ್ಕ್ ಮತ್ತೆ ಸ್ಮಾರ್ಟ್ ವರ್ಕ್ ಎರಡನ್ನೂ ಕೂಡ ಮಾಡಬೇಕು. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗಿಗೆ ಜಾಸ್ತಿ ಫೋಕಸ್ ಮಾಡಿದ್ರೆ ಸಾಕು ಸರ್, ಆರಾಮಾಗುತ್ತೆ. ರೈಟ್ ರೈಟ್. ಮತ್ತೊಂದು, ಈಗ ಅನೇಕರು ಫೇಲ್ ಆಗಿದ್ದಾರೆ. ಫೇಲ್ ಆದವರು ಕೂಡ ನಮ್ಮ ಸಹಪಾಠಿಗಳೇ, ನಮ್ಮ ಹುಡುಗರೇ, ನಮ್ಮ ಹುಡುಗಿರೇ. ಇಲ್ಲಿರುವಂಥ ವಿಚಾರ ಅಂದರೆ ಅಂಥವ್ರಿಗೆ ಈಗ ಅಂದರೆ ನೆಕ್ಸ್ಟ್ ಸಪ್ಲಿಮೆಂಟ್ರಿ ಕೂಡ ಬರುತ್ತೆ, ಅವರಿಗೆ ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡೋದಕ್ಕೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಹೇಗೆ ಆ ಹುಡುಗರು ನಿಮ್ಮ ಯಾವ ಥರ ಓದಬೇಕಾಗುತ್ತೆ? ಏನು ತಪ್ಪು ಮಾಡಿದ್ದಾರೆ, ಏನು ತಪ್ಪು ಮಾಡಬಾರ್ದು ಅನ್ಸುತ್ತೆ? ಸರ್ ಎಷ್ಟೋ ಜನ ಎಲ್ಲಾನು ಓದಿರ್ತಾರೆ, ಆದ್ರೆ ಬರೆಯೋದ್ರಲ್ಲಿ ಗಡಿಬಿಡಿ ಮಾಡ್ಕೊಂಡು ಕೆಲವೊಂದಿಷ್ಟು ಜನ ಫೇಲ್ ಕೂಡ ಆಗಿರ್ತಾರೆ. ಕೆಲವೊಂದಿಷ್ಟು ಜನ ಕೇರ್ಲೆಸ್ ಆಗಿ ಕೂಡ ಫೇಲ್ ಆಗಿರ್ತಾರೆ. ಅವರೆಲ್ಲ ಸ್ವಲ್ಪ ಅವ್ರ ಜೀವನದ ಕಡೆ ಯೋಚನೆ ಮಾಡಿ ಒಂದ್ ಸ್ವಲ್ಪ ಓದಿನ ಕಡೆ ಗಮನ ಕೊಟ್ಟು ಓದೋದ್ರಲ್ಲಿ ಇಂಪಾರ್ಟೆನ್ಸ್ ತೋರಿಸಿದ್ರೆ ನೆಕ್ಸ್ಟ್ ಸಪ್ಲಿಮೆಂಟರಿಯಲ್ಲಿ ಅವರು ಕೂಡ ಪಿಕ್ ಆನ್ ಆಗ್ಬೋದು ಅಂತ ಅನ್ಸುತ್ತೆ. ರೈಟ್ ರೈಟ್. ಈಗ IAS ಮಾಡಬೇಕು ಅಂತ ಹೇಳ್ತಿದ್ರಿ, IASಗೂ ತಯಾರಿ ಆಗ್ತೀನಿ ಅಂತ ಹೇಳಿದ್ರಿ. ಏನಿದೆ ಅಂದರೆ ಸಮಾಜ ಸೇವೆ ಮಾಡಬೇಕು ಅಂತಿದೆಯಾ ಅಥವಾ ಮೊದಲಿಂದಲೂ ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೋಬೇಕು ಅಂತ ನಿರ್ಧಾರ ಮಾಡಿದ್ರಾ? ಹೌದು ಸರ್, ಚಿಕ್ಕಂದಿಂದಾನೇ ಅದನ್ನೇ ಡಿಸೈಡ್ ಮಾಡಿದ್ವಿ. ಯಾವ ಕಾರಣಕ್ಕೋಸ್ಕರ ಅಂದರೆ ಇದೆಲ್ಲವನ್ನು ಕೂಡ ನೋಡಿ ಸಮಾಜವನ್ನು ನೋಡ್ತಾ ಇರಿ, ಇದೆಲ್ಲವನ್ನೂ ಕೂಡ ಕಾರಣಕ್ಕೋಸ್ಕರ ತೊಗೋತಾ ಇದ್ರಾ? ಕನಸೇನು ಅಂತ ನಾನು ಕೇಳ್ತಾ ಇದ್ದೀನಿ. ಸರ್ ನನ್ನ ನಾಲೆಜ್ ಅನ್ನ ನಾನು ಯಾವ್ದಾದ್ರು ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬಹುದು, ಏನಾದ್ರೂ ಚೇಂಜಸ್ ಅನ್ನ ಮಾಡ್ಬೋದು ಅಂತ ಅನ್ಸಿತ್ತು ನನಗೆ ಸಿವಿಲ್ ಸರ್ವೆಂಟ್ ಪೋಸ್ಟ್ ಅಲ್ಲಿ, ಆ ಒಂದು ಫೀಲ್ಡ್ ಅಲ್ಲಿ. ಸೊ ಅದಕ್ಕೆ ಅದನ್ನ ಚೂಸ್ ಮಾಡ್ಕೊಂಡಿದ್ದೆ.
ರೈಟ್, ಓಕೆ. ಥ್ಯಾಂಕ್ ಯು ಅಂಕಿತಾ, ನಿಮ್ಮೆಲ್ಲ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಒಳ್ಳೆಯದಾಗಲಿ, ಇನ್ನಷ್ಟು ಸಾಧನೆ ಮಾಡಿ. ಇದು ನಮ್ಮ ವಿಶಸ್ ಕೂಡ ಅದು. ಒಟ್ಟಿನಲ್ಲಿ ಅಂಕಿತಾ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ರು. ಅವ್ರು ಮಾತಾಡ್ತಿರೋಂಥ ರೀತಿ ನೋಡ್ತಾರೆ, ತುಂಬ ಮೆಚೂರಾಗಿ ಮಾತಾಡ್ತಿರೋ ಜೊತೆಗೆ ಏನು ಮಾಡಬೇಕು ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅನ್ನೋದು ಕೂಡ ಅಷ್ಟೇ ತುಂಬ ವಿಶೇಷವಾಗಿ ಹೇಳಿದ್ದಾರೆ. ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ವಿದ್ಯಾರ್ಥಿಗಳು, ಅದ್ರ ಬಗ್ಗೆ ಗಮನಿಸಿರೋದು. ಆಫ್ಕೋರ್ಸ್ ಹಾಸ್ಟೆಲಲ್ಲಿರೋ ಕಾರಣದಿಂದ ಯಾವುದೇ ರೀತಿಯಂಥ ಡಿಸ್ಟರ್ಬೆನ್ಸ್ ಇರಲಿಲ್ಲ ಅಂತ ಹೇಳಿದ್ರು. ಅಟ್ ದ ಸೇಮ್ ಟೈಮ್ ಯೂಟ್ಯೂಬಿಂದ ಕೂಡ ನನಗೆ ಇನ್ಫಾರ್ಮೇಷನ್ ಸಿಕ್ತು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಹೀಗಾಗಿ ಪಾಲಕರಿರ್ಬೋದು, ಪೋಷಕರಿರ್ಬೋದು, ಅಥವಾ ವಿದ್ಯಾರ್ಥಿಗಳೇ ಇರ್ಬೋದು, ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಮುಂದೆ ಯೂಸ್ ಮಾಡಬೇಕಾಗತ್ತೆ.